Happy birthday, Happy birthday to you. Happy birthday to you. Happy birthday, Magna. Thank you so much, sir. God bless you. God bless you. God bless you. God bless you. Happy birthday. God bless you. ಆ್ಯಕ್ಚುಲಿ ಮಚ್ಚನೆ ಕಚ್ಚಾಗಿ ಹೋಗಿದೆ, ಬಟ್ ಇಟ್ಸ್ ಆ್ಯಸ್ ಸುದೀಪ್ ಸರ್ ಫ್ಯಾನ್, ಆ್ಯಸ್ ಪ್ರೇಮ್ ಸರ್ಸ್ ಫ್ಯಾನ್, ಧ್ರುವ ಸರ್ಸ್ ಫ್ಯಾನ್, ಲೈಕ್ ಆಸ್ ಆಫ್ ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ಗಿಂತ ನಾನು ಅದೇ ಹೇಳ್ತಿದ್ದೆ, ನೀವು ಐ ಕಾಂಟ್ ಸ್ಟಾಪ್ ಸ್ಮೈಲಿಂಗ್ ಸರ್ ನಿಮ್ಮನ್ನ ನೋಡ್ತಾ ಇದ್ರೆ ಅಂತ. ಸುದೀಪ್ ಸರ್ನ ಸ್ಕ್ರೀನಲ್ಲಿ ನೋಡೋದೇ ಒಂದು ಖುಷಿ ಅಲ್ಲ. ವಿ ಲವ್ ವಾಚಿಂಗ್ ಸರ್ ಆನ್ ಸ್ಕ್ರೀನ್. ಮೇಡಮ್, ಕಮ್ ಬ್ಯಾಕ್ ವಿತ್ ಕಾಳಿ ಜೊತೆ ಮಾತಾಡೋದ್ರ ಜೊತೆಗೆ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಕಡೆಯಿಂದ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ ಈ ಸಲ ಬರ್ತಡೇ ಸಕ್ಕ ಸ್ಪೆಷಲ್ ಆಗಿದೆ. ಸಿನಿಮಾ ರಿಲೀಸ್ಗೂ ಮುಂಚೆ ಹೇಗಿದೆ ಸೆಲೆಬ್ರೇಷನ್? ನೀವು ಹೇಳಿದ ಕರೆಕ್ಟ್. ತುಂಬ ಸ್ಪೆಷಲಿ ನಾನು ಅಂದ್ಕೊಂಡೆ ಇವತ್ತು ಬರ್ತಡೇ ದಿನ ಮಿಸ್ ಆಗ್ತೀರಾ, ಸ್ಕಿಪ್. ಇಲ್ಲ ನೋ ಐ ಆಲ್ವೇಸ್ ಪ್ರಯೋರಿಟೈಸ್ ಕೆಲಸ ಮೊದಲು, ಆಮೇಲೆ ಸೆಲೆಬ್ರೇಷನ್ಸ್ ಎಲ್ಲ ಇದ್ದಿದೆ. ಬಟ್ ಇವತ್ತು ಈ ಸಲ ಬರ್ಡೇ ಸ್ಪೆಷಲ್, ಯಾಕಂದರೆ ಇನ್ನು ಒಂದು ದಿನದಲ್ಲಿ KD ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ಐ ಥಿಂಕ್ ದಟ್ ವಿಲ್ ಬಿ ಮೈ ಬರ್ಡೇ ಗಿಫ್ಟ್. ಎಸ್, ಈಗ ಕಮ್ ಬ್ಯಾಕ್ ಕಾಳಿ ಸಾಂಗ್ ರಿಲೀಸು ನಿನ್ನೆ ಇವೆಂಟ್ ನೋಡಿದ್ವಿ. ಕಮ್ ಬ್ಯಾಕ್ ಕಾಳಿಲಂತೂ ಇದು ಕಾಳಿದಾಸ ಕಮ್ ಬ್ಯಾಕ್ಗಿಂತ ನಿಮ್ಮ ಡ್ಯಾನ್ಸು, ರಗಡ್ ಲುಕ್ಕು, ಮಚ್ಚಲಕ್ಷ್ಮಿದು ಸ್ಟೆಪ್ಸ್ಗಳು ಮಾತ್ರ ಅದ್ಭುತವಾಗಿತ್ತು. ಹೇಗಿತ್ತು ಆ ಡ್ಯಾನ್ಸ್ ಸ್ಪಿರಿಟ್? ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಸಾಂಗ್ಸ್ ನಾವು ಶೂಟ್ ಮಾಡಿದ್ದು, ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು, ಕಮ್ ಆನ್ ಕಾಳಿ. ಅದು ನಾನು ಪರ್ಫಾರ್ಮೆನ್ಸಲ್ಲಿ ವರ್ಸಿಟ್ಯಾಲಿಟಿ ಕೊಡ್ತಾರೆ ಸರ್ ಅಂತ ಎಲ್ಲ ಅಂದ್ಕೊಂಡಿದ್ದೆ, ಆ್ಯಂಡ್ ಕೊಟ್ಟರು. ಬಟ್ ಈ ಡ್ಯಾನ್ಸಲ್ಲೂ ವರ್ಸಿಟ್ಯಾಲಿಟಿ ಕೊಟ್ಟಿದ್ದಾರೆ, ಯಾಕಂದರೆ ಈ ಥರ ಒಂದು ಸ್ಟೈಲ್ ನಾನು ಯೂಶ್ವಲಿ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಸೊ ಈ ಮಾಸ್ ಡಾನ್ಸು, ಮಾಸ್ ಲುಕ್ಕಲ್ಲಿ ಜನರನ್ನ ನೋಡ್ತಾ ಇರೋದು ಆ್ಯಂಡ್ ಇಷ್ಟಪಡ್ತಿರೋದು, ಇಟ್ ಮೇಕ್ಸ್ ಮೀ ಸೋ ಹ್ಯಾಪಿ. ಸೊ ಕಮ್ ಬ್ಯಾಕ್ ಕಾಳಿ ಇದೆಯಲ್ಲ ಸಾಂಗು, ಅದರಲ್ಲಿ ಸೆಟ್ ಸೂಪರ್. ಅದರಲ್ಲಿ ಒಂದೊಂದು ಸ್ಟೆಪ್ಸು ಕೂಡ ಅದ್ಭುತವಾಗಿದೆ. ಪ್ರೇಮ್ ಸರ್ ವಾಯ್ಸ್ ಕೂಡ ಇದೆ. ಆ ಸೆಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸಖತ್ತಾಗಿತ್ತು. ಇಡೀ ಸಿನಿಮಾ 1970s ಬ್ಯಾಕ್ ಡ್ರಾಪಲ್ಲಿ ನಡೆಯುತ್ತೆ. ಸೊ ಫುಲ್ 90s 70s ಹೇಗಿತ್ತು ಬೆಂಗಳೂರು, ಆ ಥರನೇ ಕ್ರಿಯೇಟ್ ಮಾಡಿದ್ದಾರೆ. ಟೌನ್ ಹಾಲ್ ಆಗಿರಲಿ, ಟ್ರೇನು, ಶಿವಾಜಿ ಥಿಯೇಟರ್ ನೋಡ್ಬೋದು ಕರೆಕ್ಟಾಗಿ. ಆ್ಯಂಡ್ ಇದೆಲ್ಲ ಸೆಟ್ಟು ಹಾಕಿರೋದು ಕರೆಕ್ಟ್ ಎಕ್ಸಾಕ್ಟ್ ಮೆಷರ್ಮೆಂಟಲ್ಲಿ ಹೇಗಿತ್ತು ಅದೇ ರೀತಿ ಸೆಟ್ ಹಾಕಿದ್ದಾರೆ. ಸೊ ರಿಯಲ್ ಅಂತಲೇ ಅನಿಸ್ಬಿಡುತ್ತೆ. ನೀವು ಒಂದು ಸತಿ ಆ ಸೀರಿಯಲ್ ಸೆಟ್ಟಲ್ಲಿ ಬಂದಿದ್ದರೆ ಇದು ರಿಯಲೇ ಅಂತ ಅನಿಸ್ಬಿಡುತ್ತೆ. ಸೊ ಆ ಥರ ಅಷ್ಟು ದೊಡ್ಡ ಸೆಟ್ ಹಾಕಿ ಅಷ್ಟು ಜಾಸ್ತಿ ಜನರಿದ್ದರು. ಜಾನಿ ಮಾಸ್ಟರ್ ಕೊರಿಯೋಗ್ರಫರ್ ಅದಕ್ಕೆ. ಐ ಥಿಂಕ್ ಒನ್ ಆಫ್ ದ ವೆರಿ ಟ್ಯಾಲೆಂಟೆಡ್ ಕೊರಿಯೋಗ್ರಫರ್ಸ್. ಸೊ ಅವ್ರು ನಮಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇರಬೇಕಾದ್ರೆ, ಅವ್ರ ಕೊರಿಯೋಗ್ರಫಿಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ, ಪ್ರೇಮ್ ಸರು ಇದ್ದರು, ಅವ್ರ ವಿಷನ್ನ ಮ್ಯಾಚ್ ಮಾಡ್ತಾಯಿದ್ವಿ. ಆ್ಯಂಡ್ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಅಷ್ಟೇ, ಡೇವಿಡ್ ವಿಲಿಯಮ್ ಸರ್ ಅವರು. ಪ್ರತಿಯೊಂದು ಫ್ರೇಮ್ ವಾಸ್ ಸೋ ರಿಚ್. ಪ್ರತಿಯೊಂದು ಫ್ರೇಮ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಅದರಲ್ಲಿ ಟು ಬಿ ಅ ಪಾರ್ಟ್ ಆಫ್ ಸಚ್ ಎನ್ ಎಕ್ಸ್ಪೀರಿಯನ್ಸ್ ನಂಗೆ ತುಂಬ ಖುಷಿ ಆಯಿತು. ಡ್ಯಾನ್ಸ್ ಮಾಡಿ ಸುಸ್ತಾಯಿತು ಅಂತ ಅನ್ನಿಸ್ಲಿಲ್ವ ಆ ಸಾಂಗ್ ಸ್ಟೆಪ್ಸ್ಗಳಲ್ಲಿ? ಯಾಕೆಂದರೆ ಅಷ್ಟೊಂದು ಅಗ್ರೆಸಿವ್. ಏನು ಸುಸ್ತಾಯಿತು ಸರ್, ನಂಗೆ ಫಸ್ಟ್ 2 ಶಾರ್ಟಲ್ಲೇ 2 ಟೇಕಲ್ಲೇ ಕೈ ಹಿಡ್ಕೊಬಿಡ್ತು. ನನಗೆ ಫುಲ್ ಜೋಶಲ್ಲಿ ಮಾಡೋಕ್ಕೆ ಹೋದೆ. ಅದು ಸ್ಟಾರ್ಟಿಂಗ್ ಸ್ಟೆಪ್ ಇದೆಲ್ಲ ಕಾಳಿ, ಆ ಸ್ಟೆಪ್ಪಲ್ಲಿ ಹಿಂಗೆ ಮಾಡ್ತಿರ್ಬೇಕಾದ್ರೆ ಔಚ್ ಅಂತ ಅನಿಸ್ತು. ಆಮೇಲೆ ಓಕೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಇಡೀ ದಿನ ಸರಿ ಹೋಗಿಲ್ಲ, ಇಡೀ ದಿನ ತುಂಬ ನೋವ್ತಿತ್ತು. ಸ್ಪ್ರೇ ಎಲ್ಲ ಹಾಕಿ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಆ ನೋವಲ್ಲಿ ಮಾಡಿದ್ದೀನಿ. ಬಟ್ ಆ ನೋವು ಎಲ್ಲೂ ಕಾಣಿಸ್ಲಿಲ್ಲ ಸ್ಕ್ರೀನಲ್ಲಿ. ಸೊ ಐ ಆಮ್ ಹ್ಯಾಪಿ. ಆ ಸಾಂಗ್ ಫುಲ್ಲು ನಿಮ್ಮ ಮಚ್ಚಲಕ್ಷ್ಮಿ ಕೈಲಿ ಏನೋ ಒಂದು ಮಚ್ಚೇನೋ ಅಲ್ವಾ, ಏನೋ ಒಂದು ಚಾಕು ಏನೋ ಕೊಟ್ಟಾಗಿದೆ. ಆ ಸ್ಟೆಪ್ಪಲ್ಲಿ ಚಾಕು ಹೀಗೆ ಮಾಡ್ತಾ ಇದ್ದೀರಾ, ಅದೇನು ಕೈಯಲ್ಲಿ ಇದ್ದಿದೆ ಆ್ಯಕ್ಚುಲಿ? ಮಚ್ ಥರನೇ ಅದು ಏನಂತಾರೆ ಅದಕ್ಕೆ? ಅಲ್ಲ, ಚಾಕು ಅಲ್ಲ, ಕೊಡ್ಲುನಾ ಆ ಥರ ಅದು ಇರುತ್ತೆ. ಆ್ಯಕ್ಚುಲಿ ಮಚ್ಚನೆ ಕಚ್ಚಾಗಿ ಹೋಗಿದೆ, ಬಟ್ ತುಂಬ ಭಾರ ಇತ್ತು, ಅದಕ್ಕೆ ಅದನ್ನ ಕೊಟ್ಟು. ಎಸ್ ಮೇಡಮ್. ಈಗ KD ಫಿಲಮ್ದು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ನಾವು ಅಟೆಂಡ್ ಮಾಡಿದ್ವಿ. ಸೊ ಸುದೀಪ್ ಸರ್ ನಿಮ್ಮನ್ನು ಭಾರಿ ಇಂಪ್ರೆಸ್ ಮಾಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಸುದೀಪ್ ಸರ್ ಸಪೋರ್ಟು KD ಸಿನಿಮಾಗೆ ಸಿಕ್ಕಿದ ಮೇಲೆ ಹೇಗೆ ಅನ್ನಿಸ್ತದೆ? ಅವ್ರ ಸಪೋರ್ಟ್ ಡೇ 1ಇಂದನೇ ಇತ್ತು ಸರ್. ಯಾಕಂದರೆ ಪ್ರೇಮ್ ಸರ್ ಹಾಗೂ ಸುದೀಪ್ ಸರ್ ಅವ್ರ ರಿಲೇಷನ್ಶಿಪ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಅವ್ರು ಸ್ಟೇಜಲ್ಲಿ ಹೇಳಿದ್ದಾರೆ ಹೀಸ್ ಮೈ ಫ್ಯಾಮಿಲಿ ಅಂತ. ಸೊ ನೋ ಮ್ಯಾಟರ್ ವಾಟ್ ಅವ್ರ ಸಪೋರ್ಟ್ ನಮ್ಗೆ ಡೇ 1ಇಂದನೇ ಇತ್ತು. ಆ್ಯಂಡ್ ಅವ್ರು ನಮ್ಮ ಪ್ರೆಸ್ ಮೀಟಿಗೆ ಬಂದು ಸಾಂಗ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಎವ್ರಿಥಿಂಗ್ ಜಸ್ಟ್ ಬಿಕೇಮ್ ಈವನ್ ಮೋರ್ ಸ್ಪೆಷಲ್. ನಾನು ಅದೇ ಹೇಳ್ತಿದ್ದೆ, ನೀವು ಐ ಕಾಂಟ್ ಸ್ಟಾಪ್ ಸ್ಮೈಲಿಂಗ್ ಸರ್ ನಿಮ್ಮನ್ನ ನೋಡ್ತಾ ಇದ್ರೆ ಅಂತ. ಬಟ್ ಕಾಳಭೈರವ ಹಾಗೆ ಬರ್ತಾ ಇದ್ದಾರೆ ಅವರು. ನಾನು ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ, ಬಟ್ ವಿ ಆರ್ ವೆರಿ ಗ್ರೇಟ್ಫುಲ್ ದಟ್ ಸರ್ ನಮ್ಮ
ಸಿನಿಮಾಲಿ ಪಾರ್ಟ್ ಆಗಿದ್ದಾರೆ ಅಂತ. ಇನ್ನು ಒನ್ ಡೇ ಅಷ್ಟೇ ಇದೆ ಅಷ್ಟೇ ಒಂದು ಒನ್ ಡೇಲಿ ಕೆ.ಡಿ ಫಿಲಮ್ ಹಬ್ಬರ ಶುರುವಾಗ ಅಷ್ಟೇ. ಎಸ್ ಸೊ ಸುದೀಪ್ ಸರ್ದು ಈಗ ನಿನ್ನೆ ಪ್ರೆಸ್ ಮೀಟಲ್ಲಿ ತುಂಬ ಎಲ್ಲ ಮಾತಾಡಿದ್ವಿ. ಸೊ ಸುದೀಪ್ ಸರ್ ಈ ಫಿಲಮ್ ಪ್ರೆಸ್ ಮೀಟ್ ಬಂದಮೇಲೆ ಕೆ.ಡಿ ಫಿಲಮ್ದು ಇನ್ನೇನು ಕ್ಯೂರಿಯಾಸಿಟಿನೂ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇದೆ. ಖಂಡಿತ ಅವ್ರ ಫ್ಯಾನ್ಸ್ ಎಲ್ಲ ಸುದೀಪ್ ಸರ್ನ ಸ್ಕ್ರೀನಲ್ಲಿ ನೋಡೋದೇ ಒಂದು ಖುಷಿ ಅಲ್ಲ. ವಿ ಲವ್ ವಾಚಿಂಗ್ ಸರ್ ಆನ್ ಸ್ಕ್ರೀನ್ ಆ್ಯಂಡ್ ನಮ್ಮ ಸಿನಿಮಾಲಿ ಬೀಂಗ್ ಸೋ ನೈಸ್ ಆಫ್ ಫಿಲ್ಮ್ ಅವ್ರು ಮಾಡಿದ್ದಾರೆ. ಸೊ ಅವ್ರ ಫ್ಯಾನ್ಸ್ ಆಗಲಿ ಅಥವಾ ಪ್ರತಿಯೊಬ್ಬರು ಆಡಿಯನ್ಸ್ ಆಗಲಿ ವಿ ಆರ್ ಕ್ಯೂರಿಯಸ್. ಇನ್ಫ್ಯಾಕ್ಟ್ ನಾನು ವೇಟ್ ಮಾಡ್ತಾ ಇದ್ದೀನಿ ಏನು ಮಾಡಿದ್ದಾರೆ ಸರ್ ನೋಡ್ಬೇಕು ನಾನು ಅಂತ ಆ್ಯಸ್ ಅನ್ ಆಡಿಯನ್ಸ್. ಸುದೀಪ್ ಸರ್ದು ಒಟ್ಟಿಗೆ ಸ್ಕ್ರೀನ್ ಮಾಡೋದು ಆ ಸೀನ್ಗಳು ನೀವು ನೋಡಿದ್ರೆ? ನೋಡಿಲ್ಲ ನಾನು ಪ್ರೇಮ್ ಸರ್ ನೋಡೋಕೆ ಬಿಟ್ಟಿಲ್ಲ ಅನ್ಸುತ್ತೆ. ಬಿಟ್ಟಿಲ್ಲ ಸರ್, ಅದು ಗೊತ್ತಿರೋ ವಿಷಯನೇ, ಯಾರಿಗೂ ಬಿಡಲ್ಲ ಅಂತ. ಬಟ್ ನಾನು ನೋಡಿಲ್ಲ. ಸೊ ನಾನು ಆ್ಯಕ್ಟ್ ಮಾಡಿದ್ದೀನಿ ಓಕೆ, ಬಟ್ ಆಸ್ ಅನ್ ಆಡಿಯನ್ಸ್, ಆ್ಯಸ್ ಸುದೀಪ್ ಸರ್ ಫ್ಯಾನ್, ಆ್ಯಸ್ ಪ್ರೇಮ್ ಸರ್ಸ್ ಫ್ಯಾನ್, ಧ್ರುವ ಸರ್ಸ್ ಫ್ಯಾನ್, ಲೈಕ್ ಆಸ್ ಅ ಫ್ಯಾನ್ ಗರ್ಲ್ ನಾನು ನೋಡಬೇಕು ಸಿನಿಮಾ. ಎಸ್ ಮೇಡಮ್, ಈಗ ಟ್ರೈಲರಲ್ಲಿ ಅಂತ್ಯ ಅಲ್ಲ ಆರಂಭ ಅಂತಿದೆ. ಕೆ.ಡಿ 2 ಏನಾದರೂ ಬರ್ತಿದೆಯಾ? ಸಿನಿಮಾ ನೋಡಿ ಅವಾಗ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ ನಿಮಗೆ ಬರ್ತಿದ್ಯಾ ಇಲ್ವಾ ಅಂತ. ಇಟ್ಸ್ ಓಕೆ. ಈಗ ರೇಷ್ಮಾ ನಾಣೆ ಅವ್ರದ್ದು ನೆಕ್ಸ್ಟ್ ಮೂವಿ ಮೆಕ್ಸಿಕೋ ಅಲ್ಲ? ಅಣ್ಣ ಫ್ರಮ್ ನೆಕ್ಸ್ಟ್ ಯಾವುದಿದೆ ಮೇಡಮ್ ಫ್ಯೂಚರ್ ಪ್ಲ್ಯಾನ್ಸ್? ಅಣ್ಣ ಫ್ರಮ್ ಮೆಕ್ಸಿಕೋ ಶೂಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಅದು ಟೀಸರ್ ಬಿಡುಗಡೆ ಆಯಿತು ಆ್ಯಂಡ್ ವಿ ಆರ್ ಗೋಯಿಂಗ್ ಟು ರಿಲೀಸ್ ಇಟ್ ವೆರಿ ಸೂನ್. ನೆಕ್ಸ್ಟ್ ನಾನು ಹೇಳ್ತೀನಿ ಸರ್. ಈಗ ಸ್ಯಾಂಡಲ್ವುಡ್ಡಲ್ಲೇ ಈಗ ಆಲ್ಮೋಸ್ಟ್ 2-3 ಫಿಲಮ್ಗಳು ನಿಮ್ಮದು ಹಿಟ್ ಫಿಲಮ್ಗಳೇ ಬರ್ತಾ ಇದೆ. ನೆಕ್ಸ್ಟ್ ಇಂಥ ಆ್ಯಕ್ಟರ್ ಜೊತೆ ನಾನು ಮಾಡಬೇಕು ಅನ್ನೋ ಡ್ರೀಮ್ ಯಾವುದು? ಸುದೀಪ್ ಸರ್ ಜೊತೆನೇ ಆ್ಯಕ್ಟ್ ಮಾಡಿಲ್ಲ ಇನ್ನು. ನನ್ನ ಅದೇನೋ ಹೇಳ್ತೇವೆ ಸರ್, ಮ್ಯಾನಿಫೆಸ್ಟಿಂಗ್ ಅಂತ. ಇನ್ನು ಸುದೀಪ್ ಸರ್ ಇದ್ದಾರೆ, ದರ್ಶನ್ ಸರ್ ಇಸ್ ಆಲ್ಸೋ ದೇರ್, ಯಶ್ ಸರ್ ಇಸ್ ಆಲ್ಸೋ ದೇರ್, ತುಂಬ ಜನ ಇದ್ದಾರೆ ಇನ್ನು. ಕೆ.ಡಿ ಫಿಲಮ್ ಬರೀ ಮಲ್ಟಿ ಸ್ಟಾರ್ಸ್ ಅಷ್ಟೇ ಅಲ್ಲ, ಇಡೀ ಕನ್ನಡ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳೆಲ್ಲ ಸುದೀಪ್ ಸರ್ ಫ್ಯಾನ್ಸ್ ಆಗಲಿ, ಅಪ್ಪು ಸರ್ ಫ್ಯಾನ್ಸ್ ಆಗಲಿ, ವಿಷ್ಣು ಸರ್ ಫ್ಯಾನ್ಸ್ ಆಗಲಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಸಪೋರ್ಟ್ಗೆ ನಿಮ್ಮ ಒಪಿನಿಯನ್? ಖುಷಿ ಆಗುತ್ತೆ ಅಲ್ಲ ಸರ್, ಟು ಸಿ ಸಚ್ ಯೂನಿಟಿ ಇನ್ ದ ಇಂಡಸ್ಟ್ರಿ. ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ಗಿಂತ ನಮ್ಮ ಕನ್ನಡ ಸಿನಿಮಾ ಒಂದು ರಿಲೀಸ್ ಆಗ್ತಿದೆ, ಕನ್ನಡ ಸಿನಿಮಾ ನೋಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಬಂದಾಗ ಅದೇ ಖುಷಿ ವಿಚಾರ. ಎಸ್ ಮೇಡಮ್, ತುಂಬ ಭಾಳಷ್ಟು ಮಾತಾಡಿದ್ವಿ ನಿಮ್ಮ ಜೊತೆಗೆ. ನೋಡೋದೊಂದೇ ಬಾಕಿ ಇರೋ. ಎಸ್ ಕೆ.ಡಿ ಫಿಲಮ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು.